ಈ ಸ್ಟೋರಿಗೆ ರಿಪ್ಲೈ ಕೊಟ್ಟ ಕಿತ್ತಾಡಿ ಕಿರಣ್ ಒಂದು ರಿಪ್ಲೈ ವಿಡಿಯೋ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಆ ಮಾತನ್ನು ದಾಟಿ ಅದೆಲ್ಲ ನೋಡಿ ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದ ತುಂಬಾ ಜನಕ್ಕೆ ಬೇಜಾರಾಗಿದೆ. ಸೊ ಆ ಥರ ಎಲ್ಲ ತುಂಬಾ ಜೋರಾಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ, ನಾರ್ಮಲ್ ಆಗಿ ಮಾತಾಡಿ. ನಿಮ್ಗೆ ಆಸ್ ಯೂಶಲ್ ಅಣ್ಣ ಅಂತ ಹೆಂಗ್ ಮಾತಾಡ್ತಾ ಇದ್ರು ಅದೇ ನಮ್ಗೆಲ್ಲರಿಗೂ ಇಷ್ಟ. ಗೌರ್ಮೆಂಟ್ ಅಲ್ಲಿ ಅಷ್ಟೊಂದು ಸ್ಕ್ಯಾಮ್ಸ್ ನಡೆಯುತ್ತೆ, ರೇಪ್ ನಡೆಯುತ್ತೆ, ಮರ್ಡರ್ಗಳಾಗಿದೆ, ಅದ್ರ ಬಗ್ಗೆ ಎಲ್ಲ ಎಲ್ಲಿ ಮಾತಾಡಿದ್ರಾ? ಈ ಒಂದು ವಿಚಾರಕ್ಕೆ ಮಾತ್ರ ನೀವು ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತೀರಾ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳ್ತೀನಿ, ನೀವು ಎಷ್ಟು ರೇಪ್ ವಿಚಾರದ ಬಗ್ಗೆ ಮಾತಾಡಿದ್ದೀರಾ? ನಿಮಗೂ ಇಷ್ಟು ದೊಡ್ಡ ಫಾಲೋವರ್ಸ್ ಇದ್ದಾರೆ. ನಾನೊಬ್ಬ ತಪ್ಪು ಮಾಡ್ಬಿಟ್ಟೆ, ನಾನೊಬ್ಬ ಬೆಟ್ಟಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಜನ ಇಷ್ಟೆಲ್ಲ ನೀವು ಕೇಳ್ತೀರಾ? ನೀವು ಅದನ್ನ ಕೇಳಿ ಇದನ್ನ ಕೇಳಿ ಅಂತ ಹೇಳೋ ನೀವು ಸಮಾಜದಲ್ಲಿ ನಡೆಯುವಂತ ಎಷ್ಟು ಅನ್ಯಾಯಗಳ ವಿರುದ್ಧ ನೀವು ಧ್ವನಿ ಎತ್ತಿದ್ದೀರಾ? ಈ ಕಾಂಟ್ರವರ್ಸಿ ರಿಲೇಟೆಡ್ KA09 ರೈಡರ್ ಕೂಡ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ, ನೀವು ಈ ಕ್ಲಿಪ್ ನೋಡಿ. ಹುಡುಗ ಚಿಕ್ಕ ವಯಸ್ಸು, ಜಾಸ್ತಿ ಬೆರೆಯೋದು ಈಗಲೇ ಒಳ್ಳೇದಲ್ಲ. ಅದಾದ್ಮೇಲೆ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ನಾಲ್ಗೆಲಿ ಇಡ್ತಾಗಿರ್ಲಿ. ಒಂದು ವಿಡಿಯೋನ ತಮಿಳು ಮಾಡು, ಒಂದು ವಿಡಿಯೋನ ಹಿಂದಿ ಮಾಡು, ಒಂದು ವಿಡಿಯೋನ ಕನ್ನಡ ಮಾಡು, ಕೊನೆಗೆ ಕನ್ನಡದಲ್ಲಿ ಸಾಲಾಕೊಂಡು ಹೋಗು, ಜೊತೆಗೆ ಎಲ್ಲ ಹೋಗ್ಬಿಟ್ಟು ಬೇರೆ ಭಾಷೆ ಮಾತಾಡು. ಇದೇ ಕಡೆ ನೀನು ಮಾಡ್ತಾ ಇರೋದು ಕಚಡ ಕೆಲಸ. ಅವ್ನಿಗೆ ದೌಲತ್ತು ಜಾಸ್ತಿ ಆಗಿದೆ, ಮೆರಿತಾವನೆ, ಮೆರಲಿ ಒಂದು ಎಮೋಷನಲ್ ಮ್ಯೂಸಿಕ್ ಬಿಡಿಗ ಆನ್ ರಿಪೀಟ್ ಹಾಕೊಂಡು ಪೆಟ್ರೋಲ್ ಕೊಡು, ಮಾರಿಯನ್ ಕೊಡು, ಅದು ಕೊಡು, ಇದು ಕೊಡು, ಬರೀ ಇದು ಬಿಟ್ಟು ನೀನು ಯಾರು ಕಿಸ್ತೀರ? ಅದಕ್ಕೆ 10 ರೂಪಾಯಿ ಕಂಟೆಂಟ್, 10 ಲಕ್ಷ ರೂಪಾಯಿ ಕಿಚ್ಚು. ನಮ್ಗೆ ಬಗ್ಗೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಮಾಡ್ತಾ ಬಗ್ಗೆ ಮಾತಾಡಿದೆ ಚೆನ್ನಾಗಿರೋದು. ಅಪಾರೆಂಟ್ಲಿ ಇದೆಲ್ಲ ಆದ್ಮೇಲೆ ಎಸ್ಟರ್ಡೇ ಲೇಖಿ ಗೋಸ್ವಾಮಿ ಅವರು ಒಂದು ಅಪಾಲಜಿ ವಿಡಿಯೋನ ಹಾಕ್ತಾರೆ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಯಾರೋ ಒಬ್ರು ನಮ್ ಪೇರೆಂಟ್ಸ್ ನ ಇನ್ವಾಲ್ವ್ ಮಾಡಿದ್ರು, ಸೊ ಇದರಿಂದ ನಾನು ನನ್ನ ಕೂಲ್ ನ ಕಳ್ಕೊಂಡೆ. ಈ ಕೋಪದಿಂದ ನಾನು ಎಂಟೈರ್ ಕ್ರಿಯೇಟರ್ ಕಮ್ಯುನಿಟಿನೇ ಬ್ಲೇಮ್ ಮಾಡಿದೆ ಅಂಡ್ ಇದು ನನ್ ತಪ್ಪು ಅಂಡ್ ಸಾರಿ ಕೇಳ್ತಾರೆ. ಒಂದು ಸಣ್ಣ ಕ್ಲಿಪ್ ಹಾಕಿದೀನಿ ನೋಡಿ. ಎಂಟೈರ್ ಕರ್ನಾಟಕ ಕ್ರಿಯೇಟರ್ಸ್ ಕಮ್ಯುನಿಟಿಗೆ ನನ್ನ ಕಡೆಯಿಂದ ಸಾರಿ. ನಾನು ಏನಾದ್ರೂ ತಪ್ಪು ಮಾಡಿದೆ, ನೀವು ನನಗೆ ಏನಾದ್ರೂ ಹೇಳ್ಬೋದು. ನನಗಿಲ್ಲ, ಯಾರು ಇಲ್ಲಿ ಯಾರೋ ಇಂಡಿವಿಜುವಲ್ ಆಗಿ ಯಾರೋ ಫಾಲ್ಟ್ ಮಾಡಿದೆ, ನೀವು ಅವ್ರನ್ನ ಹೇಳ್ಬೋದು. ಬಟ್ ಪೇರೆಂಟ್ಸ್ ನ ಹೇಳೋದು ಒಂದು ತಪ್ಪು. ನಾನು ಅದೇ ಅನ್ಸು ಆ ಕೋಪದಲ್ಲಿ ನಾನು ಸ್ಟೋರಿ ಮಾಡ್ಬಿಟ್ಟೆ. ಇಂಡಿವಿಜುವಲ್ ಆಗಿ ಯಾರೋ ಮಾಡಿರೋದು, ಬಟ್ ನನ್ನ ಫುಲ್ ಕಮ್ಯುನಿಟಿಗೆ ಬ್ಲೇಮ್ ಮಾಡಿದೆ. ದಟ್ಸ್ ಆಕ್ಚುಲಿ ಮೈ ಫಾಲ್ಟ್ ಓನ್ಲಿ. ಬಟ್ ಆ ಕೋಪದಲ್ಲಿ ನನಗೆ ಗೊತ್ತಾಗಿಲ್ಲ. ವೆರಿ ಸಾರಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವುದೋ ಒಂದು ಕಾಂಟ್ರವರ್ಸಿಯಲ್ಲಿ ನಾನು ಇದು ಮಾಡಿಲ್ಲ. ಫಸ್ಟ್ ಟೈಮ್ ಹ್ಯಾಪಿಂಗ್ ಇದ್ದೀನಿ. ಸೊ ನನಗೆ ಏನು ಮಾಡೋದು ಏನಂತ ಇದು ಗೊತ್ತಾಗಲಿಲ್ಲ. ಸೊ ಅದು ಮಾಡಿದೆ, ಫಾಲ್ಟ್ ಆಯಿತು. ಐ ಜಸ್ಟ್ ವಾಂಟೆಡ್ ಟು ಎಂಡ್ ದಿಸ್ ನಾವು.